ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ತುಂಬಾ ಜನ ಕೆಲವು ಸ್ಟೂಡೆಂಟ್ಸು ಹಾಗೆ ಕೆಲವರು ಹಿರಿಯರು ದರ್ಶನ್ ಸರ್ ಅವ್ರ ಬಗ್ಗೆ ವಿಡಿಯೋ ಮಾಡಿ ಬಿಕಾಸ್ ದ ವೇ ಆಫ್ ಎಕ್ಸ್ಪ್ಲನೇಷನ್ ಆಗಿರಬಹುದು ಅಥವಾ ನೀವು ಕೊಡೋ ಮಾಹಿತಿ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಆಲ್ರೆಡಿ ತುಂಬಾ ಜನ ದರ್ಶನ್ ಸರ್ ಬಗ್ಗೆ ಹೇಳಿರ್ತಾರೆ. ಹಾಗಾಗಿ ಪುನಃ ಅವ್ರ ಬಗ್ಗೆ ಈ ತರ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನಾನು ಜಸ್ಟ್ ಸುಮ್ಮನಿದ್ದೆ. ಬಟ್ ಅಗೈನ್ ಕೆಲವರು ಹಿರಿಯರು ಕೇಳಿದಾಗ ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ. ನಾವಿರೋ ಒಂದು ಪ್ರೊಫೆಷನ್ಗೆ. ಸೊ ಹಾಗಾಗಿ ದರ್ಶನ್ ಸರ್ ಅವರ ಒಂದು ಜಾತಕನ ನಾನೀಗ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಆದರೆ ಥಿಯರಿ ಎಲ್ಲ ಏನು ಹೇಳ್ತಾ ಇಲ್ಲ ನಾನಿಲ್ಲಿ, ಜಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಸೊ ಅವ್ರಿಗೆ ಯಾವ ಏಜ್ ವರ್ಗು ಸಮಸ್ಯೆ ಇದೆ, ಸೊ ಇದೇನ್ ನೆಕ್ಸ್ಟ್ ಏನಾಗುತ್ತೆ, ಸೊ ಇಷ್ಟೇ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಗ್ರಹ ಇಲ್ಲಿದೆ, ಲಗ್ನಾಧಿಪತಿ ಅಲ್ಲಿದ್ದಾರೆ, ದ್ವಿತೀಯಾಧಿಪತಿ, ಈ ಥಿಯರಿ ಎಲ್ಲ ನಮಗ್ ಬೇಕಾಗಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ನಾಪ್ ಶಾಟ್ ಪ್ರಿಡಿಕ್ಷನ್ ಅಂತ ಏನ್ ಹೇಳ್ತೀವಿ, ಒಂದ್ ಶಾರ್ಟ್ ಅಲ್ಲಿ ಎಸ್ ಈ ಏಜ್ ಅಲ್ಲಿ ಆಗುತ್ತೆ, ಏಜ್ ಅಲ್ಲಿ ಆಗಲ್ಲ, ಆಗುತ್ತಂದ್ರೆ ಆಗುತ್ತೆ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಈ ತರ ಒಂದು ಪ್ರಿಡಿಕ್ಷನ್ಸ್ ನ ಕೊಡ್ಲಿಕ್ಕೆ ನಾನು ಇವತ್ತು ನಿಮ್ ಮುಂದೆ ಬಂದಿದ್ದೀನಿ. ಹಾಗೆ ಈ ಚಾರ್ಟ್ ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಥಾಟ್ ಬಂತು. ಯಾಕೆ ಅಂತ ಹೇಳಿದ್ರೆ, ತುಂಬಾ ಜನ ಅಸ್ಟ್ರಾಲಜಿ ಕ್ಲಾಸಸ್ ಮಾಡಿ, ದಯವಿಟ್ಟು ಮಾಡಿ, ನಮ್ಗೆ ಕಲಿಯೋಕೆ ತುಂಬಾ ಇಂಟ್ರೆಸ್ಟ್ ಇದೆ, ಅಥವಾ ನೀವು ಹೇಳೋ ವಿಧಾನ ಚೆನ್ನಾಗಿರುತ್ತೆ, ಅರ್ಥ ಆಗುತ್ತೆ ನಾರ್ಮಲ್ ಜನಕ್ಕೂ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇವನ್ ಸ್ಟೂಡೆಂಟ್ಸು ಕೂಡ. ನಾನು ಅಗೇನ್ ಹೇಳಿದ್ದೀನಿ, ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಮ್ಮ ಸಂಸ್ಥೆಯಿಂದ ಮಾಡ್ತೀವಿ, ಅಸ್ಟ್ರಾಲಜಿ ಕ್ಲಾಸಸ್ ಮಾಡೋದಿಲ್ಲ ಅಂತ ಹೇಳಿ. ಬಟ್ ಈ ಚಾರ್ಟ್ ಅನಾಲಿಸಿಸ್ ಮಾಡಿದ್ಮೇಲೆ ನಾನು ಅಸ್ಟ್ರಾಲಜಿ ಕ್ಲಾಸಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ದೇರ್ ಇಸ್ ಎ ರೀಸನ್ ಯಾಕೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಸರ್ಟಿಫಿಕೇಟ್ಗೋಸ್ಕರ ಅಥವಾ ಡಾಕ್ಟರ್ ಅಂತ ಹಾಕೊಳ್ಳೋಕೋಸ್ಕರ ಅಥವಾ ಆ್ಯಪ್ ಇಟ್ಕೊಂಡು ಜಾತಕ ಹೇಳೋಕ್ಕೋಸ್ಕರ ಲೈಕ್ ಈ ತರ ಒಂದು ಕಾನ್ಸೆಪ್ಟ್ ಇದ್ರೆ ಅಥವಾ ಥಾಟ್ ಇದ್ರೆ ಅಸ್ಟ್ರಾಲಜಿ ಕಲೀಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಜಗನ್ಮಾತೆ ನಿಮ್ಮನ್ನ ಸೃಷ್ಟಿ ಮಾಡಿರ್ಬೇಕು. ಹಾಗಾಗಿ ಅಂಡ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ದು ಚಾರ್ಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಯಾಕೆ ಕೆಲವೊಂದು ಇವನ್ ನಾನು ಗೋಚಾರ ಪ್ರಿಡಿಕ್ಷನ್ ಮಾಡೋವಾಗ ನಿಮ್ಗೆ ಹೇಳಿರ್ತೀನಿ, ಈ ಏಜ್ ಅಲ್ಲಿ ನೀವೇನಾದ್ರೂ ಇದ್ರೆ, ಇವನ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ನಾನು ಜಾತಕ ವಿಶ್ಲೇಷಣೆ ಮಾಡುವಾಗ ಈ ಏಜ್ ಇಂದ ಈ ಏಜ್ ಈ ತರ ಲೈಕ್ ಬಿಡಿಸಿ ಬಿಡಿಸಿ ಹೇಳಿದ್ದೀನಲ್ವಾ. ಆಮೇಲೆ ನಾನು ಒಂದು ಥಾಟ್ಗೆ ಬಂತು, ಸೊ ಯಾಕೆ ಇವ್ರಿಗೆ ಲೈಕ್ ಏಜಸ್ ಆಕ್ಟಿವೇಶನ್ ಅಂತ ಒಂದು ಟಾಪಿಕ್ ಇರುತ್ತೆ. ಏಜಸ್ ಆಕ್ಟಿವೇಶನ್ ಅಂತ ಹೇಳಿದ್ರೆ, ಈಗ ನಾನು ನೆಕ್ಸ್ಟ್ ಈ ಸರ್ದು ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಈ ಒಂದು ಕಾನ್ಸೆಪ್ಟ್ ನ ಯಾಕೆ ನಾನು ಅಸ್ಟ್ರಾಲಜಿ ಆಲ್ರೆಡಿ 10 ವರ್ಷದಿಂದ ಕಲಿತಾ ಇದ್ದೀನಿ, 20 ವರ್ಷದಿಂದ ನಮ್ ಜಾತಕನೇ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅಥವಾ ನನ್ಗೆ ಪ್ರಿಡಿಕ್ಟ್ ಬರ್ತಾ ಇಲ್ಲ. ತುಂಬಾ ಜನ ಗುರುಕುಲದಲ್ಲಿ ಕಲಿತಾ ಇದ್ದೀರಾ, ಮಠಗಳಲ್ಲಿ ಕಲಿತಾ ಇದ್ದೀರಾ, ಆದ್ರೂ ಒಂದು ಚಾರ್ಟ್ ಅನಾಲಿಸಿಸ್ ಮಾಡಕ್ ಬರ್ತಾ ಇಲ್ಲ. ಸೊ ಹಾಗಾಗಿ ಇವ್ರುಗಳಿಗೆಲ್ಲ ಹೆಲ್ಪ್ ಆಗಕ್ಕೆ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ D1 ಚಾರ್ಟ್ ಗೊತ್ತಿರುತ್ತೆ. ಇದು ಕೇವಲ ಡಿ1 ಚಾರ್ಟು ಜಾತಕ ವಿಶ್ಲೇಷಣೆ ಅಲ್ಲ. ಯಾವ ಗ್ರಹ ಯಾವ ಏಜ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ, 9 ಗ್ರಹಗಳಿದೆ. 9 ಗ್ರಹಗಳು 12 ಮನೆಯಲ್ಲಿ ಯಾವ ಏಜ್ಗೆ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಒಂದು ಕ್ಲಾಸ್ ಕಂಡಕ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಸೊ ಈಗ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಚಾನೆಲ್ ಅಥವಾ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಗೆ ಜ್ಯೋತಿಷ್ಯ ಗೊತ್ತಿರಬೇಕು, ಹಾಗೆ D1 ಚಾರ್ಟ್ ಕಂಪಲ್ಸರಿ ಗೊತ್ತಿರಬೇಕು. ಬೇರೆ ಏನ್ ಗೊತ್ತಿಲ್ಲ ಅಂದ್ರೂ ಜ್ಯೋತಿಷ್ಯದಲ್ಲಿ ಜನ್ಮ ಕುಂಡಲಿ ಗೊತ್ತಿದ್ರೆ ಸಾಕು. ನಿಮ್ಗೆ ಗ್ರಹಗಳು 12 ಮನೆ ಗೊತ್ತಿರಬೇಕು. 12 ಮನೆ ಜ್ಯೋತಿಷ್ಯದಲ್ಲಿ, ಸೊ ಮೇಷದಿಂದ ಮೀನದವರೆಗೂ, ಹಾಗೆ ಯಾವ ಗ್ರಹ ಎಲ್ಲಿದೆ ಅಂತ ಗೊತ್ತಿರಬೇಕು. ಸೊ ಇಷ್ಟು ಮಾತ್ರ ನಿಮಗೆ ಗೊತ್ತಿದ್ರೆ ಮಾತ್ರ ಜಾಯ್ನ್ ಆಗಿ, ಇಲ್ಲಾಂದ್ರೆ ದಯವಿಟ್ಟು ಜಾಯ್ನ್ ಆಗ್ಬೇಡಿ. ಈ ಮಾಹಿತಿಗೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ. ಇವನ್ ಈ ಹಿಂದೆ ರಾಹು ಪ್ಲಾನೆಟ್ ರೆಮಿಡಿಗೆ ಬರೀ 21 ಜನ ರೂಲ್ ಇತ್ತದು. ಬಟ್ ಈ ಏಜಸ್ ಆಕ್ಟಿವೇಶನ್ಗೆ ಡೆಫಿನೆಟ್ಲಿ ರೂಲ್ ಇಲ್ಲ. ನಿಮ್ಗೆ D1 ಚಾರ್ಟ್ ಗೊತ್ತಿದೆ, ಅಥವಾ ಆಸ್ಟ್ರೋಸೇಜು ಅಥವಾ ಫ್ರೀ ಆಪ್ಸ್ ಅಲ್ಲಿ ನಾನು ಚಾರ್ಟ್ ನೋಡ್ಕೋತಾ ಇರ್ತೀನಿ ಅಂತ ಗೊತ್ತಿದ್ರೆ ಜಾಯ್ನ್ ಆಗಬಹುದು. ಪುಟ್ಟ ಫೀಸು 1 ಡೇ ಕ್ಲಾಸ್ ಇರುತ್ತೆ. ಸೊ 12 ಮನೆ 9 ಗ್ರಹಗಳು ಯಾವ್ಯಾವ ವಯಸ್ಸಲ್ಲಿ ಆಕ್ಟಿವೇಟ್ ಆಗುತ್ತೆ, ಯಾವ ವಯಸ್ಸಲ್ಲಿ ಹೇಗೆ ಅಲರ್ಟ್ ಆಗಿರ್ಬೇಕು, ಇಷ್ಟೇ ಕಾನ್ಸೆಪ್ಟ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬನ್ನಿ ದರ್ಶನ್ ಸರ್ ಅವ್ರದ್ದು ಜಾತಕಕ್ಕೆ ಹೋಗೋಣ. ಇವ್ರಿಗೆ ಈಗ ಎಷ್ಟು ವಯಸ್ಸುವರೆಗೂ ಸಮಸ್ಯೆ ಇದೆ ಅಂತ ನಾವು ನೋಡೋಣ. ಸೊ 16/2/1977, 13:30 ಅಂದ್ರೆ 1:30. ಸೊ ಈಗ ಬನ್ನಿ, ಲಗ್ನ ಇವ್ರದ್ದು ಋಷಭ ಲಗ್ನ. ಋಷಭ ಲಗ್ನ, ಲಗ್ನದಲ್ಲೇ ಮಾಂದಿ, MD ಅಂತ ಇರುತ್ತೆ ನೋಡ್ಕೊಳ್ಳಿ. ಮಾಂದಿ ಗುಳಿಕ ಇವರಿಬ್ರು ಯಾರು ಗೊತ್ತಾ, ಶನಿಯ ಮಕ್ಕಳು. ಇಷ್ಟೇ ನಿಮಗ್ ಗೊತ್ತಿರ್ಲಿ, ಮಿಕ್ಕಿ ಸ್ಟೋರಿ ಎಲ್ಲ ನಾನು ಇಲ್ಲಿ ಹೇಳಕ್ ಹೋಗೋದಿಲ್ಲ. ಮಾಂದಿ ಗುಳಿಕ ದ ಮೋಸ್ಟ್ ಡಿಫಿಕಲ್ಟಿ. ಸೊ ಈ ಒಂದು ಮಾಂದಿ ಗುಳಿಕ ನಮ್ಮ ಜಾತಕದಲ್ಲಿ ಯಾವ ಒಂದು ಮನೆಯಲ್ಲಿ ಇರುತ್ತೋ ಅದು ಇವ್ರಿಗೆ ಲಗ್ನದಲ್ಲೇ ಇದೆ. ಹಾಗಾಗಿ ಸೊ ನೀವು ನೋಡ್ತಾನೆ ಇದ್ದೀರಾ. ನೆಕ್ಸ್ಟ್ 6ನೇ ಮನೆಯಲ್ಲಿ ರಾಹು ಗ್ರಹರು, 7ನೇ ಮನೆ ಖಾಲಿ, 8ನೇ ಮನೆ ಖಾಲಿ, 9ನೇ ಮನೆ ಚಂದ್ರ, ಕುಜ,
ಹಾಗೆ ಬುಧ ಗ್ರಹರು. ನೆಕ್ಸ್ಟ್ 10ನೇ ಮನೆ ಸೂರ್ಯ. ಇದೊಂದು ಇಟ್ಕೊಬಿಡ್ತಾರೆ ಎಲ್ಲರೂ, 10ನೇ ಮನೆ ಸೂರ್ಯ ಎಕ್ಸಲೆಂಟ್ ಎಕ್ಸಲೆಂಟ್ ಅಂತ. ಬಟ್ ನವಾಂಶದಲ್ಲಿ ಎಲ್ಲೋಗಿದೆ ನೋಡ್ಬೇಕಲ್ವಾ? ಎಕ್ಸಾಲ್ಟೇಷನ್ ಶುಕ್ರ. 12ನೇ ಮನೆ ಗುರು ಮತ್ತೆ ಕೇತು. ಆತ್ಮಕಾರಕ ಇವ್ರಿಗೆ ಗುರು. ಸೊ 29 ಡಿಗ್ರಿ 18 ನಿಮಿಷ ಇದೆ. ಹಾಗಾಗಿ ಗುರು ಇನ್ನೇನು ಲಗ್ನಕ್ಕೂ ಬರಬೇಕು, ಬಟ್ ಭಾವದ ಪ್ರಕಾರ ಹಾಗೆ ಜಾತಕದಲ್ಲಿ ಕೂಡ ಹಿಂದಿನ ಮನೆಯಲ್ಲೇ ಇದೆ. ಅಂಡ್ ಕೇತು ನೋಡಿ ಜಸ್ಟ್ 2.some ಡಿಗ್ರೀಸ್. ಅದಕ್ಕೆ ಹೇಳೋದು ನಾವು ವಿತಿನ್ 5 ಡಿಗ್ರಿ ಪ್ಲಸ್ ಆರ್ ಮೈನಸ್ ತಗೋತೀವಿ ಅಂತ ಹೇಳಿ. ಇದನ್ನೆಲ್ಲ ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಇದೆಲ್ಲ ಜ್ಯೋತಿಷ ಕಲಿಯೋರ್ಗೆ ಅರ್ಥ ಆಗುತ್ತೆ, ನಾರ್ಮಲ್ ಆಗಿ ನೋಡೋರ್ಗೆ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ. ಸೊ ಹಾಗಾಗಿ ಆ ವಿಷಯನ ಅಲ್ಲಿಗೆ ಬಿಡ್ತೀನಿ. ಈಗ ನಿಮ್ಮ ಮುಂದೆ ನನ್ನ ಉತ್ತರ ಇಷ್ಟೇ. ದರ್ಶನ್ ಸರ್ ಅವ್ರಿಗೆ ಇನ್ನು ಎಷ್ಟು ವರ್ಷ ಈ ತರ ಈ ಸಮಸ್ಯೆ, ಈ ತರ ನೋವು, ಈ ತರ ಪೇನ್ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಟಗರಿಗೆ ಹೋಗೋಣ. ನಂಬರ್ 1 ರೂಲ್ ಅಥವಾ ಕ್ಯಾಟಗರಿ ಏನಪ್ಪಾ ಅಂತ ಹೇಳಿದ್ರೆ, ಅಟ್ ದ ಏಜ್ ಆಫ್ 56 ವರ್ಗುನು ಪ್ರಾಬ್ಲಮ್, ಕಟ್ಟಿಟ್ಟ ಬುತ್ತಿ ಎಲ್ಲಾ ರೀತಿಯಲ್ಲಿ. ಓಕೆನಾ? ಹಾಗಾದ್ರೆ ಇವಾಗ್ಲೇ ಅವ್ರಿಗೆ 48, ಏನ್ 56 ವರ್ಗೂ ಹೀಗೇನಾ ಕಷ್ಟನ ಜೀವನ ಅಂತ ಹೇಳಿದ್ರೆ, ಬನ್ನಿ ಸೆಕೆಂಡ್ ಕ್ಯಾಟಗರಿಗೆ ಬನ್ನಿ. ಸೆಕೆಂಡ್ ಕ್ಯಾಟಗರಿನಲ್ಲಿ ನಾವು 53, ಈ 53 ಏಜ್ ಇದೆಯಲ್ಲ ಇದನ್ನ ತಗೋತೀವಿ. ಸೊ 48 ಇಂದ 53 ದ ಮೋಸ್ಟ್ ಡಿಫಿಕಲ್ಟಿ ಪೀರಿಯಡ್ ಯಾರಿಗೆ? ದರ್ಶನ್ ಸರ್ ಅವ್ರಿಗೆ. ಕ್ಲಿಯರಾ? ರಾಜಕೀಯಕ್ಕೆ ಬರ್ತಾರೆ, ಇನ್ನೊಂದು, ಇವೆಲ್ಲ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ಅವ್ರಿಗೆ 10ನೇ ಮನೆ ಸೂರ್ಯ ಇದೆ, ನನ್ಗೆ 10ನೇ ಮನೆ ಸೂರ್ಯ. ಸೊ ಅದು ನಿಮ್ಗೆ ರಿಯಾಲಿಟಿ ಗೊತ್ತಾದಾಗ ಗೊತ್ತಾಗುತ್ತೆ 10ನೇ ಮನೆ ಸೂರ್ಯ ಏನು ಅಂತ ಹೇಳಿ. ಸೊ ಹಾಗಾಗಿ ವಕ್ರ ಶನಿ 3ನೇ ಮನೆ. ನೆಕ್ಸ್ಟ್ ಈಗ ಅವ್ರಿಗೀಗ ಗುರು ಮಹಾದಶ ನಡೀತಾ ಇದೆ, ರಾಹು ಅಂತರ್ದಶ. ಸೊ ಅದಾದ ನಂತರ 32ಗೆ ಅವ್ರಿಗೆ 2032ಗೆ ಶನಿ ಮಹಾದಶ ಪ್ರಾರಂಭ ಆಗುತ್ತೆ. ಶನಿ ಮಹಾದಶ ಗೊತ್ತಿಲ್ದವರು ಹೇಳ್ತಾರೆ ಶನಿ ಏನು ಅಂತ ಗೊತ್ತಿರಬೇಕು ಫಸ್ಟ್ ಎಕ್ಸ್ಪ್ಲೇನ್ ಮಾಡಕ್ ಮುಂಚೆ. ಶನಿ ನ್ಯಾಯಕ ಕಾರಕ, ಕರ್ಮಕಾರಕ, ದುಃಖಕಾರಕ, ಹಾಗೆ ಪೇನ್ಗೆ ಕಾರಕ. ಅದೊಂದು ಗೊತ್ತಿದ್ರೆ ಸಾಕು ನಮ್ಗೆ. ಅಲ್ಲಿವರೆಗೂ ಬಿಡಿ. ಈಗ ನೋಡಿ 48 ಏಜ್ ಇಂದ 53 ಏಜ್. 48 ಆಲ್ರೆಡಿ ಈಗ ಫೆಬ್ರವರಿ ಕಮಿಂಗ್ 2026 ಮುಗಿಯುತ್ತೆ. 49ಗೆ ಬರೋಣ, 50ಗೆ ಬರೋಣ, 51, 52, 53. ಎಷ್ಟಾಯ್ತು? 1, 2, 3, 4, 5. ಇಲ್ಲಿಂದ ನಾನು 5 ಇಯರ್ಸ್ ಅನಾಲಿಸಿಸ್ ನ ಮಾತ್ರ ಈ ಚಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆನಾ? ನಿಮಗೂ ಕೂಡ ನಿಮ್ ಜಾತಕದಲ್ಲಿ ನೀವು ಜಾತಕ ಚೆಕ್ ಮಾಡಿಸ್ಕೊಳ್ಳುವಾಗ ಮಿನಿಮಮ್ ನಾನು 5 ಇಯರ್ಸ್ ನ ಕಂಪ್ಲೀಟ್ ಮಾಡಿರ್ತೀನಿ. ನಾನು ಯಾರಿಗೆ ಪ್ರಿಡಿಕ್ಷನ್ ಮಾಡಿದ್ರು ಇದರ ದಶ ಅಥವಾ ಆ ಒಂದು 5 ಇಯರ್ಸ್ ನ ಕಂಪ್ಲೀಟ್ ಮಾಡಿರ್ತೀನಿ. ಸರಿ, ಈ ಇಯರ್ ಹೀಗಿದೆ ಈ ರೆಮಿಡೀಸ್ ಮಾಡ್ಕೊಳ್ಳಿ ಈ ತರ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ 4ನೇ ಮನೇಲಿ ನೋಡ್ತೀರಾ, ನಿಮ್ಗೆ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ ಈ ಜಾತಕಕ್ಕೆ, ಇವ್ರಿಗೆ ಮನೆ ಯೋಗ ಯಾವಾಗಿದೆ ಅಂತ ಹೇಳಿ. ಸೊ ನಾರ್ಮಲ್ ಪಂಡಿತರು ಏನ್ ಹೇಳ್ತಾರೆ, 4ನೇ ಮನೇಲಿ ಗ್ರಹನೇ ಇಲ್ಲ, ಸೊ ಹಾಗಾಗಿ ಮನೆನೇ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ಅದಕ್ಕೆ ಹೇಳಿದ್ ನಿಮ್ಗೆ. ಸೊ ಅದಕ್ಕೆ ನಾನು ಯೋಚನೆ ಮಾಡಿ ಡಿಸೈಡ್ ಮಾಡಿದೆ ನಿಮಗೂ ಈ ಮಾಹಿತಿನ ಈ ಪರ್ಸನಲ್ ನಾನು ಶೇರ್ ಮಾಡೋಣ. ಯಾವ ಗುರುಗಳು ಸಹ ನಿಮಗೆ ಸೀಕ್ರೆಟ್ ನ ಶೇರ್ ಮಾಡಕ್ಕೆ ಇಷ್ಟ ಪಡೋದಿಲ್ಲ. ಮತ್ ನೀವ್ ಯಾಕೆ ಮಾಡ್ತಿದ್ದೀರಾ? ಸೊ ಇದು ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಜ್ಯೋತಿಷ ಸ್ವಲ್ಪ ಅರ್ಧಂಬರ್ಧ ಗೊತ್ತಿರುತ್ತೆ ಅವ್ರಿಗೆ. ಅವ್ರ ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರ ಮಕ್ಳಿಗೆ ಯಾವಾಗ ತೊಂದರೆ ಇದೆ, ಯಾವಾಗ ಪ್ಲಸ್ ಇದೆ, ಅವ್ರ ಜಾತಕ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಏಜಸ್ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಅವ್ರು ನೋಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಈ ಜಾತಕಕ್ಕೆ 49ನೇ ವಯಸ್ಸಲ್ಲಿ, ಸೊ ಅಂದ್ರೆ ನೆಕ್ಸ್ಟ್ ಇಯರ್ 49ನೇ ವಯಸ್ಸಲ್ಲಿ ಏನಿದೆ, ಪ್ಲಸ್ ಇದೆಯಾ ಮೈನಸ್ ಇದೆ ಅಂತ ಹೇಳಿ. ಸೊ 49ನೇ ವಯಸ್ಸಲ್ಲಿ ಡೆಫಿನೆಟ್ಲಿ ಮೈನಸ್ಸೇ ಇದೆ, ಅವ್ರಿಗೆ ಪ್ಲಸ್ ಇಲ್ಲ. ಹಾಗಾದ್ರೆ ಬೇಲ್ ಆಗೋದಿಲ್ವಾ? ಇದೆಲ್ಲ ಅದು ಕೋರ್ಟಲ್ಲಿ ಇರೋದ್ರಿಂದ ಅದು ನೀವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಬಟ್ ಬ್ಯಾಡ್ ಟೈಮ್ ಅಂತ ಹೇಳಿದೀನಲ್ವಾ, ಅಟ್ ದ ಏಜ್ ಆಫ್ 53 ವರೆಗೂ ಬ್ಯಾಡ್ ಟೈಮ್. ಯಾವ ರೀತಿ ಬ್ಯಾಡ್ ಟೈಮ್? ಹೆಲ್ತ್ ಆಗಿರಬಹುದು, ನೇಮು, ಫೇಮು, ಪವರ್, ವರ್ಕ್, ಸೊ ಫ್ರಸ್ಟ್ರೇಷನ್. ಸೊ ಈಗ ಏನ್ ನಡೀತಾ ಇದೆ ಬ್ಯಾಕ್ ಗ್ರೌಂಡ್ ಡಿಪಾರ್ಟ್ಮೆಂಟ್ ಅಲ್ವಾ, ಸೊ ಇದೆಲ್ಲವನ್ನು ನೀವು ತಗೊಳ್ಳಿ. ಬಟ್ ಇಲ್ಲಿ ವೆರಿ ವೆರಿ ಬ್ಯಾಡ್ ಇರೋದು ಯಾವಾಗ ಗೊತ್ತಾ? ಅಟ್ ದ ಏಜ್ ಆಫ್ 51 ತುಂಬಾನೇ ಸಮಸ್ಯೆ ಇದೆ. ಒಂದು ಸ್ಮಾಲ್ ಸರ್ಜರಿ ಅಥವಾ ಹೆಲ್ತ್ ರಿಲೇಟೆಡ್, ಸ್ಪೈನಲ್ ಕಾರ್ಡ್ ಅಥವಾ ಹೆಲ್ತ್ ರಿಲೇಟೆಡ್ ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ ತೋರಿಸ್ತಾ ಇದೆ. ಇಲ್ಲಿ ಒಂದು ಸ್ಮಾಲ್ ಸರ್ಜರಿ ಅಥವಾ ಹೆಲ್ತ್ ಇಶ್ಯೂಸ್ ಅಂತ ತಗೊಳ್ಳಿ. ಬ್ಯಾಡ್ ಟೈಮ್, ವೆರಿ ಬ್ಯಾಡ್ ಟೈಮ್. ದಿಸ್ ಏಜ್ ಆಫ್ 51 ಇಸ್ ವೆರಿ ವೆರಿ ಬ್ಯಾಡ್ ಟೈಮ್ ಅಂತಾನೆ ತಗೋಬೇಕು. ಅಂಡ್ ಅದಾದ ನಂತರ ಇಲ್ಲೊಂಚೂರು ಗ್ರಾಫ್ ಶೇಕ್ ಆಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ. ಪುನಃ ಅವ್ರಿಗೆ ಬ್ಯಾಡ್ ಟೈಮ್. ಇದು ಬ್ಯಾಡ್ ಟೈಮ್. ಸೊ ಬ್ಯಾಡ್ ಮೀನ್ಸ್ ಬ್ಯಾಡ್ ಅಷ್ಟೇನೆ. ಅದರಲ್ಲಿ ನೀವು ಎಕ್ಸ್ಕ್ಯೂಸ್, ನಾನು ವ್ರತ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ, ಅದೆಲ್ಲ ತಗೊಳಕ್ ಆಗಲ್ಲ. ಬಟ್ ಅಟ್ ದ ಏಜ್ ಆಫ್ 53 ದೆರ್ ಇಸ್ ಎ ಹ್ಯೂಜ್ ಚೇಂಜಸ್ ಅಂತ ಹೇಳ್ಬೋದು. ಲೈಫ್ ಟರ್ನಿಂಗ್.
ಸೊ ಲೈಫ್ ಟರ್ನಿಂಗ್ ವಿಚಾರ ನಡಿಬಹುದು. ಲೈಫ್ ಟರ್ನಿಂಗ್ ಈಗಿರೋ ಪರಿಸ್ಥಿತಿಗೆ ಏನು ಇವ್ರ ಕಡೆ ನ್ಯಾಯ ಆಗಬಹುದು, ಅಥವಾ ಆ ಕಂಪ್ಲೀಟ್ ಆ ಒಂದು ನೆಗೆಟಿವ್ ಇಂದ ಅವ್ರು ಆಚೆ ಬರಬಹುದು, ಅಥವಾ ಅವ್ರ ಹೆಲ್ತ್ ರಿಕವರಿ ಆಗಬಹುದು. ಸೊ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ನ ನೀವು ತಗೊಳ್ಳಿ. ಬಟ್ ದರ್ಶನ್ ಸರ್ಗೆ ಈ ಏಜ್ 49, 50, 51, 52, 53 ಇಸ್ ವೆರಿ ವೆರಿ ಬ್ಯಾಡ್. ಅಟ್ಲೀಸ್ಟ್ 53 ಲೈಫ್ ಟರ್ನಿಂಗ್ ಇರೋದ್ರಿಂದ ಇದನ್ನ ನಾವು ಮೀಡಿಯಂ ಕ್ಯಾಟಗರಿಗೆ ತಗೊಳ್ಳೋಣ. ಸೊ ಕೇಳೋರ್ಗೆ ಸ್ವಲ್ಪ ನೆಮ್ಮದಿ ಬರ್ಲಿ ಅಂತ ಹೇಳೋದಕ್ಕೋಸ್ಕರ ಗುಡ್ ಕಡೆನೆ ತಗೊಳ್ಳೋಣ, ಸರಿನಾ? ಓಕೆ, ಹಾಗಾಗಿ ಸೊ ಇದೇ ತರ ನಿಮ್ಮ ಜಾತಕದಲ್ಲೂ ನೀವು ಕೂಡ ಯಾವ ಏಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು, ಯಾವ ಏಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ವೆರಿ ವೆರಿ ಗುಡ್ ಯಾವಾಗಿರುತ್ತೆ ಅವಾಗ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಈ ತರ ನಾವು ಬಿಡಿಸಿ ಬಿಡಿಸಿ ಜಾತಕ ವಿಶ್ಲೇಷಣೆ ಮಾಡುವಾಗಂತೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಬಾರಿ ಸೊ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನೀವೇ ನಿಮ್ ಚಾರ್ಟ್ ನ ಓಪನ್ ಮಾಡಿ ಇಟ್ಕೊಂಡು, ಓಕೆ ನಿಮ್ಮ ಏಜು ಮತ್ತೆ ನಿಮ್ಮ ಮಕ್ಕಳ ಏಜು, ನಿಮ್ದು ಮನೇಲಿ ಎಷ್ಟು ಜನ ಇರ್ತೀರೋ ಎಲ್ಲಾರ್ದು ಚಾರ್ಟ್ ನ ನೀವೇ ಇಟ್ಕೊಂಡು ನಿಮ್ಮ ಹತ್ರ ಒನ್ ಟಿಕ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಮನೇಲಿ ಯಾವ್ದಾದ್ರು 16 ವರ್ಷ ಮಗು ಇದೆ, ಈ ಏಜ್ ಅಲ್ಲಿ ಈ ವರ್ಷ ಇವ್ರಿಗೆ ಹೇಗಿದೆ ಟಿಕ್. ಇನ್ನು ನ್ಯೂಮರಾಲಜಿ ನೀವೇನಾದ್ರೂ ಕಲ್ತಿದ್ರೆ ಇದು ಅವಶ್ಯಕತೆ ಇಲ್ಲ. ಸೊ ಬಟ್ ಇಲ್ಲ ಅದು ಕಲ್ತಿದ್ದೀನಿ ಇದು ಎಕ್ಸ್ಟ್ರಾ ನಾಲೆಡ್ಜ್ ಇರ್ಲಿ ಅಂದ್ರೆ ಡೆಫಿನೆಟ್ ಆಗಿ ಜಾಯ್ನ್ ಆಗಬಹುದು. ನ್ಯೂಮರಾಲಜಿ ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ರೆ ಮಾತ್ರ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಕಲ್ತಿದ್ರೆ ಗೊತ್ತಿಲ್ಲ. ನ್ಯೂಮರಾಲಜಿನಲ್ಲಿ ತುಂಬಾ ವಿಚಾರಗಳಿವೆ. ಸೊ ಹಾಗಾಗಿ ಹೊರಗಡೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫೇಕ್ ನ್ಯೂಮರಾಲಜಿ ಕ್ಲಾಸಸ್ ಅಲ್ಲಿ ಕಂಡಕ್ಟ್ ಮಾಡಲ್ಲ. ಸೊ ಹಾಗಾಗಿ ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಏಜು 16 ಇದೆ, ನಿಮ್ಮ ಮಕ್ಕಳ ಏಜ್ ಯಾರ್ದಾದ್ರು ಅಂತ ಹೇಳಿ, 17 ಹೇಗಿರುತ್ತೆ, 18 ಹೇಗಿರುತ್ತೆ, ಈ ನಿರ್ಧಾರ ತಗೊಳಕ್ಕೆ ನಾನು ಇನ್ನೂ ಒಂದು ಕಾರಣ ಇದೆ. ರೀಸೆಂಟ್ ಆಗಿ ಒಂದು ನನ್ನ ಕ್ಲೈಂಟ್ ಅವರು ಅವರ ಮಗನಿಗೆ ಬರೀ 13 ವರ್ಷ 13 ವರ್ಷ 13 ವರ್ಷದಲ್ಲಿ ಅವ್ರಿಗೆ ಕಂಟಕ ಇತ್ತು, ಜಾತಕದಲ್ಲಿ ಕ್ಲಿಯರ್ ಆಗಿದೆ. ಸೊ ಅಟ್ಲೀಸ್ಟ್ ಅವ್ರಿಗೆ ಮೊದಲೇ ಗೊತ್ತಿದ್ರೆ ಆ 13 ಏಜ್ ಅಲ್ಲಿ ಅವರು ತುಂಬಾನೇ ಗಮನ ಹರಿಸ್ಕೊತಾ ಇರ್ತಾರೆ ಅಥವಾ ರೆಮಿಡೀಸ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಡೆಸ್ಟಿನಿ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಪ್ರಿಕಾಷನ್ಸ್ ನ ತಗೋಬಹುದಲ್ವಾ ನಾವು? ಸೊ ಹಾಗಾಗಿ ಇವನ್ ಆ ಘಟನೆ ಕೂಡ ಕಾರಣ ಆಗಿದೆ ಈ ಒಂದು ನಿರ್ಧಾರ ನಾನು ತಗೊಳಕ್ಕೆ. ಎಷ್ಟು ಅಂತ ಜ್ಞಾನ ನಮ್ಮ ಹತ್ರನೇ ಇಟ್ಕೊಳ್ಳೋದು. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏಜಸ್ ಆಕ್ಟಿವೇಶನ್ಗೆ. ಸೊ ನಾವು ಕೊಡೋಣ. ಈಗ ಸರ್ದು ಕೂಡ ನಾನು ಏಜಸ್ ಆಕ್ಟಿವೇಶನ್ ಪ್ಲಾನೆಟ್ಸ್ ವೈಸೇ ತಗೊಂಡಿದ್ದೀನಿ. ಅವ್ರಿಗೆ 40 ವಯಸ್ಸಲ್ಲಿ 49 ವಯಸ್ಸಲ್ಲಿ ಯಾವ ಗ್ರಹ ಆಕ್ಟಿವೇಟ್ ಆಗುತ್ತೆ, ಅದರಿಂದ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ. ಅದಕ್ಕೆ ನಾನು 51 ಏಜು ತಗೊಂಡು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ವೆರಿ ಬ್ಯಾಡ್ ಅಂತ ಹೇಳಿ, ಹೆಲ್ತ್ ಕೊಟ್ಟಿದ್ದೀನಿ. ಇಲ್ಲಿ ಯಾವ ಘಟನೆಗಳಾದ್ರೂ ನಡಿಬಹುದು. ಬ್ಯಾಡ್ ಮೀನ್ಸ್ ಬ್ಯಾಡ್ ಅಷ್ಟೇನೆ. ಸ್ಮಾಲ್ ಆಕ್ಸಿಡೆಂಟ್ ಆರ್ ಈಗ ನಡೀತಾ ಇರೋ ಘಟನೆಯಿಂದ ಇನ್ನೂ ಸ್ವಲ್ಪ ಉಲ್ಬಣ ಆಗ್ಬೋದು, ಹಾಗಾಗಿ. ಬಟ್ ಏನೇ ಆದ್ರೂನು ಸೊ ಅವರು ಆಚೆ ಬರೋದು ಸ್ವಲ್ಪ ರಿಸ್ಕಿನೇ, ಅಷ್ಟು ಈಸಿ ಇಲ್ಲ. ಸೊ ಈಗ ಬೇಲ್ ಮೇಲೆ ಬರೋದು ಅಥವಾ ಅದೆಲ್ಲ ಸರ್ಕಾರ ಅಥವಾ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ, ಲಾ ಇದೆ, ಲಾ ನೋಡ್ಕೊಳ್ಳುತ್ತೆ. ಆಸ್ ಎ ಆಸ್ಟ್ರಾಲಜರ್ ನಾವು ಇಷ್ಟು ಮಾತ್ರ ನಿಮಗೆ ಮಾಹಿತಿನ ಪಬ್ಲಿಕ್ ಅಲ್ಲಿ ಕೊಡಬಹುದು. ರಿಮೈನಿಂಗ್ ಅವರು ರೆಮಿಡೀಸ್ ಇರುತ್ತೆ ಅಥವಾ ಅವ್ರದ್ದು ಜನ್ಮ ಜಾತಕ ತುಂಬಾ ಜನ ಆಸ್ಟ್ರಾಲಜರ್ಸ್ ತೋರಿಸಿರ್ತಾರೆ, ಹಾಗಾಗಿ ಅವರು ಮಾಡ್ಕೋತಾರೆ. ಅಂಡ್ ನಾನು ಏನು ಹೇಳ್ತೀನಿ ಗೊತ್ತಾ, ಎಲ್ಲಾರ್ಗೂ ಎಲ್ಲಾ ಟೆಂಪಲ್ಲು ಆಗ್ ಬರೋದಿಲ್ಲ. ಸಮ್ ಟೈಮ್ಸ್ ಕೆಲವ್ರಿಗೆ ಅವರ ಎನರ್ಜಿಗೆ ತಕ್ಕ ಹಾಗೆ ನಾವು ಟೆಂಪಲ್ಸ್ ನ ರೆಕಮೆಂಡ್ ಮಾಡಬೇಕು. ಹಾಗೆ ಇವನ್ ರಾಹು ಕ್ಲಾಸ್ ಅಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರಾಹು ಗ್ರಹದ ನಮ್ಗೆ ಬ್ಲೆಸ್ಸಿಂಗ್ಸ್ ಇಲ್ಲ ಅಂತ ಹೇಳಿದಾಗ, ಅಂದ್ರೆ ನಮ್ಮ ಪಿತೃಗಳ ಬ್ಲೆಸ್ಸಿಂಗ್ಸ್ ಇಲ್ಲ ಅಂತ ಹೇಳಿದಾಗ ನಾವು ಲೈಫಲ್ಲಿ ಏನು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಗೈನ್ ಇವರಿಗೆ ದರ್ಶನ್ ಸರ್ ಅವರಿಗೆ 49, 50, 51, 52 ಇದಿಸ್ 4 ಇಯರ್ಸ್ ಇದೆಯಲ್ಲ, ಇದು ತುಂಬಾನೇ ಡಿಫಿಕಲ್ಟಿ ಅಂತ ಹೇಳಬಹುದು. ಸೊ ಇದಿಷ್ಟು ವಿಚಾರಗಳು ದರ್ಶನ್ ಸರ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಈಗ ಅವ್ರು ಆಚೆ ಬರ್ತಾರಾ, ಇಲ್ಲಿ ಬ್ಯಾಡ್ ಟೈಮ್ ಇಟ್ಕೊಂಡು ಆಚೆ ಬರ್ತಾರ ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡೋದು ನಾವು? ಅಟ್ಲೀಸ್ಟ್ ಗುಡ್ ಟೈಮ್ ಇದ್ರೆ ಎಸ್ ಅಂತ ಹೇಳ್ಬಹುದು. ಒಂದು ಇಲ್ಲಿ ಬ್ಯಾಡ್ ಟೈಮ್, ಎರಡು ಏಜಸ್ ವೈಸು ಬ್ಯಾಡ್ ಟೈಮ್, ಇನ್ನೊಂದು ದಶಾ ವೈಸು ಬ್ಯಾಡ್ ಟೈಮ್. ಸಿಂಪಲ್ ಕಾನ್ಸೆಪ್ಟ್. ದಶಾ ಚೆನ್ನಾಗಿತ್ತಾ ನ್ಯೂಮರಾಲಜಿ ಪ್ರಕಾರನೂ ಚೆನ್ನಾಗಿರುತ್ತೆ, ನ್ಯೂಮರಾಲಜಿ ಪ್ರಕಾರ ಚೆನ್ನಾಗಿತ್ತಾ ದಶ ಚೆನ್ನಾಗಿರುತ್ತೆ. ಸೊ ಏಜಸ್ ಆಕ್ಟಿವೇಶನ್, ದಶ ಚೆನ್ನಾಗಿಲ್ವಾ ಏಜಸ್ ಆಕ್ಟಿವೇಶನ್ ಚೆನ್ನಾಗಿರುತ್ತೆ. ಸೊ ಕೆಲವರು ಹೇಳ್ತಾರಲ್ವಾ ನನ್ಗೆ ಏನು ಲೈಕ್ ಜಾತಕ ಗೊತ್ತು ಬಟ್ ಲೈಕ್ ಲಗ್ನ ಗೊತ್ತಿಲ್ಲ ಅಂತ. ಈ ಏಜಸ್ ಆಕ್ಟಿವೇಶನ್ ನೀವು ತಿಳ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಇದೇ ಜಾತಕ ಬೇರೆ ಯಾವ್ದಾದ್ರು ಕರ್ಕಾಟಕ ಲಗ್ನ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಅದು ಏಜಸ್ ಚೇಂಜ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದೇ ಜಾತಕ ಇದೇ ಗ್ರಹಗಳು ಇದೆ. 1977ರಲ್ಲಿ ಹುಟ್ಟಿರೋರು ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನಕ್ಕೂ 49 ವಯಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಲಗ್ನ ಚೇಂಜ್ ಆಗುತ್ತಲ್ವಾ? 49 ವಯಸ್ಸಲ್ಲಿ ಅವ್ನು ಕರೋಡ್ಪತಿ ಆಗಬಹುದು. ಸೊ ಹಾಗಾಗಿ ಗುಡ್ ಟೈಮ್ಸ್ ಇರುತ್ತೆ, ವೆರಿ ವೆರಿ ಗುಡ್ ಟೈಮ್ಸ್ ಇರುತ್ತೆ. ಸೊ ಹಾಗಾಗಿ ಈ ಹಿಂದೆ ಎಲ್ಲ ತಗೊಂಡಾಗ ಅವ್ರಿಗೂ ಕೂಡ ತುಂಬಾ ಒಳ್ಳೆ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಇದೆ. ನಾವೀಗ ಇಲ್ಲಿ ಈ ಒಂದು ಬಿಸಿಯಿಂದ ಜಸ್ಟ್ ಆಚೆ ಬರ್ಬೇಕಲ್ವಾ? ಈಗೇನು ದ ಏಜ್ ಆಫ್ 48, ಆಕ್ಚುಲಿ 47 ಇಂದ ಗ್ರಾಫ್ ಸ್ಟಾರ್ಟ್ ಆಯ್ತು. 48
ವೆರಿ ಡೇಂಜರಸ್. ಇವನ್ ಪ್ರಿಡಿಕ್ಷನ್ ಅಲ್ಲೂ ಟ್ರಾನ್ಸಿಟ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಯಾರಾದ್ರೂ 48 ಇದ್ರೆ 49 ಇದ್ರೆ ಹಾರೋಸ್ಕೋಪ್ ಚೆಕ್ ಮಾಡ್ಕೊಂಡು ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳಿ. ಗುಡ್ ಇದ್ರೆ ಗುಡ್, ಬ್ಯಾಡ್ ಇದ್ರೆ ಬ್ಯಾಡ್. ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ಯಾವತ್ತೂ ನಿಮಗೆ ಏನೂ ಲಾಸ್ ಆಗೋದಿಲ್ಲ. ಸೊ ಕ್ಲಿಯರ್ ಆಗಿದೆ ಹಾರೋಸ್ಕೋಪ್ ಅಲ್ಲಿ 49, 50, 51, 52. ಸೊ ವೆರಿ ಬ್ಯಾಡ್ ಪೀರಿಯಡ್ ಆಫ್ ಟೈಮ್ ದರ್ಶನ್ ಸರ್ಗೆ. ಅದಾದ ನಂತರ 51 ಅಂತೂ ವೆರಿ ಬ್ಯಾಡ್ ಇದೆ. ಸೊ ಹಾಗಾಗಿ ನಾವು ನೋಡ್ಕೋಬೇಕು. ಇದಿಷ್ಟು ವಿಚಾರಗಳು. ಇನ್ನು ಉಳಿದ ಹಾಗೆ ನಾನು ಜನ್ಮ ಜಾತಕ, ಈ ಗ್ರಹ ಇಲ್ಲಿದೆ, 8ನೇ ಮನೆ ಇಲ್ಲಿದೆ, 10ನೇ ಮನೆ ಇಲ್ಲಿದೆ, ಇವೆಲ್ಲ ಥಿಯರಿ ನಮಗ್ ಬೇಕಾಗಿಲ್ಲ. ಅಂಡ್ ಭಾವದ ಪ್ರಕಾರ ಹಿಂದಿನ ಮನೆಗೆ ಹೋಗಿದೆ, ಇವೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಏಜಸ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಟ್ಟಿದ್ದೀನಿ. ಇಷ್ಟು ಏಜ್ ಅಲ್ಲಿ ಅವ್ರಿಗೆ ಸಮಸ್ಯೆ. 53 ಏಜ್ ವರ್ಗುನು ರಿಲೀಫ್ ಆಗಕ್ಕೆ ಕಷ್ಟನೇ. ಆ ಮಿಡ್ಲಲ್ಲಿ 1 ಮಂತ್ 2 ಮಂತ್ ಹೀಗೆ ಬಂದು ಹಾಗೆ ಹೋಗಬಹುದು. ಅದೆಲ್ಲ ಕೌಂಟಿಂಗ್ ನಾವು ತಗೊಳಕ್ ಆಗೋದಿಲ್ಲ ಈ ತರ ಸೆಲೆಬ್ರಿಟೀಸ್ ವಿಚಾರಕ್ಕೆ ಬಂದ ಹಾಗೆ. ಇವನು ಪ್ರಜ್ವಲ್ ರೇವಣ್ಣ ಸರ್ ಅವ್ರದ್ದು ಕೂಡ ನಾನು ಅದೇ ತರನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಅಂಡ್ ತುಂಬಾ ಜನ ಕಾಲ್ ಮಾಡ್ತೀರಾ, ಮೇಡಮ್ ನಾನು ಎಲೆಕ್ಷನ್ ನಿಂತ್ಕೋಬೇಕು. ಸೊ ಎಸ್ ಆಗುತ್ತಾ ಇಲ್ವಾ? ಎಲೆಕ್ಷನ್ ನಿಂತ್ಕೊಳ್ಳೋ ಮನುಷ್ಯನ್ಗೆ ಪೇಷನ್ಸಿನೇ ಇಲ್ಲ ಅಂದ್ರೆ ಏನ್ ಎಲೆಕ್ಷನ್ ನಿಂತ್ಕೋತೀರಾ? ಏನ್ ನೀವು ಪಬ್ಲಿಕ್ ಜೊತೆ ಡೀಲ್ ಮಾಡ್ತೀರಾ? ಅದು ಒಂದು ವರ್ಡಲ್ಲಿ ಹೇಳಕ್ಕಾಗುತ್ತಾ? ಎಸ್ ಆರ್ ನೋ? ಜಾತಕ ಪೂರ್ತಿ ಚೆಕ್ ಮಾಡ್ಬೇಕಾಗತ್ತೆ. ನಿಮ್ಮ ದಶಾಂಶ ಅಥವಾ ಈ ತರ ಏಜಸ್ ಆಕ್ಟಿವೇಶನ್ ಎಲ್ಲ ಚೆಕ್ ಮಾಡಕ್ಕೆ ಟೈಮ್ ಹಿಡಿಯುತ್ತೆ. ಒಂದೇ ಒಂದು ಕಾಲಲ್ಲಿ ದುಡ್ಡು ಎಷ್ಟು ಬೇಕ. ದುಡ್ಡಿಂದ ನೀವು ಜ್ಯೋತಿಷನ್ ಕೊಳ್ಳಕ್ಕಾಗಲ್ಲ, ಜ್ಞಾನನ ಕೊಳ್ಳಕ್ಕಾಗಲ್ಲ. ನೀವು ದುಡ್ಡಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಕೋಟಿ ಕೋಟಿ ಖರ್ಚು ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಅರ್ಥ ಆಗ್ಬೇಕು ಅಥವಾ ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ಬೇಕು ಅಂದ್ರೆ ಎಂಟೈರ್ ಚಾರ್ಟ್ ಅನಾಲಿಸಿಸ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಕಾಯ್ಬೇಕಾಗುತ್ತೆ. ಲೈಕ್ ಜಸ್ಟ್ 5 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಹೇಳಿ ಹೇಳಿ ಅಂದ್ರೆ ಈ ತರ ನೀವು ಬೇರೆ ಯಾರಾದ್ರೂ ಅಸ್ಟ್ರಾಲಜಿಸ್ಟ್ ನ ನೋಡ್ಕೊಳ್ಳಿ. ಕ್ಲಿಯರಾ? ಸೊ ಹಾಗಾಗಿ ಅಗೈನ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ ಮಂತ್ ಅಲ್ಲಿ ಈ ಕ್ಲಾಸ್ ಇರುತ್ತೆ. ಡೇಟು ಫೀಸ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಕಾಲ್ ರಿಸೀವ್ ಮಾಡೋರ್ಗೆ. ಹಾಗೆ ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದೀನಿ. 12 ರಾಶಿಗಳು, 12 ರಾಶಿಗಳಲ್ಲಿ ಯಾವ ಯಾವ ಗ್ರಹ, ಫಾರ್ ಎಕ್ಸಾಂಪಲ್ ಇವ್ರಿಗೆ 10ನೇ ಮನೆ ಸೂರ್ಯ ಇದೆ. ಜಾತಕ ನೋಡೋರೆಲ್ಲ ಹೇಳೋದು 10ನೇ ಮನೆ ಸೂರ್ಯ ಎಕ್ಸಲೆಂಟ್ ಪೊಲಿಟಿಷಿಯನ್ ಬರ್ತಾರೆ ಅಥವಾ ಬ್ಲಾ ಬ್ಲಾ ಬ್ಲಾ. ಬಟ್ 10ನೇ ಮನೆ ಸೂರ್ಯ ಯಾವ ಏಜ್ ಅಲ್ಲಿ ಫಲ ಕೊಡುತ್ತೆ? ಅದು ಮೇನ್ ಬೇಕಾಗುತ್ತಲ್ಲ ನಮ್ಗೆ. ಅದು ಇಲ್ಲಿ ಟ್ವಿಸ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಗ್ರಹನೇ ಇಲ್ಲ. ಎಲ್ಲಿ 2ನೇ ಮನೇಲಿ ಗ್ರಹನೇ ಇಲ್ಲ. 2ನೇ ಮನೆ ಅಧಿಪತಿ ಇಲ್ಲೋಗಿದ್ದಾರೆ. ಇವ್ರು ಯಾವ ಏಜ್ ಅಲ್ಲಿ ಫಲ ಕೊಡ್ತಾರೆ? ಈಗ ಕಂಜಂಕ್ಷನ್ 3 ಪ್ಲಾನೆಟ್ ಇದೆ. ಇವರೆಲ್ಲ ಯಾವ್ಯಾವ ಏಜ್ ಅಲ್ಲಿ ಕೊಡ್ತಾರೆ? 3 ಜನ ಇರ್ಲಿ, 4 ಜನ ಇರ್ಲಿ, ಯಾವ್ಯಾವ ಏಜ್ ಅಲ್ಲಿ ಅದು ಫಲ ನಮ್ಗೆ ಸಿಗುತ್ತೆ. ಯಾವ ತರ ಫಲ ಸಿಗುತ್ತೆ? ಅದು ಜಾತಕದ ಮೇಲೆ ಹೋಗುತ್ತೆ. ಸೊ ಹಾಗಾಗಿ 12 ಮನೆ, 12 ಮನೆಗಳಲ್ಲಿ ಯಾವ್ಯಾವ ಗ್ರಹ ಯಾವ ಟೈಮಲ್ಲಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಏಜಸ್ ಆಕ್ಟಿವೇಶನ್ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ರೆ ನೈಟ್ ಕ್ಲಾಸಸ್ ಇರುತ್ತೆ 8 o'clockಗೆ. ಇಂಟ್ರೆಸ್ಟ್ ಇದ್ರೆ 1.5 to 2 hours ಕ್ಲಾಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ, ಪೇಷನ್ಸ್ ಇದ್ರೆ ಮಾತ್ರ. ಅಥವಾ ನಿಮ್ಮ ಮಕ್ಕಳಿಗೆ ಯಾವ್ಯಾವ ಏಜ್ ಅಲ್ಲಿ ನೀವು ಜಾತಕ ಎಲ್ಲಾದ್ರೂ ತೋರಿಸಿರಿ, ತೊಂದರೆ ಇಲ್ಲ. ನಿಮ್ಮ ಹತ್ರ ಬುಕ್ ಇಟ್ಕೊಂಡು ಪೂಜೆ ಮಾಡಿ, ತೊಂದರೆ ಇಲ್ಲ. ಯಾವ ಏಜ್ ಅಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ನೀವು ಜಾಯ್ನ್ ಆಗಬಹುದು. ತುಂಬಾ ಪುಟ್ಟ ಸಿಂಪಲ್ ಈ ಒಂದು ಕಾಸ್ಟ್ಯೂಮ್ ತಗೊಳ್ಳೋದು ಕೂಡ ಅಷ್ಟು ಫೀಸ್ ಇರೋದಿಲ್ಲ. ಅಷ್ಟು ಪುಟ್ಟ ಸಿಂಪಲ್ ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಜಾಯ್ನ್ ಆಗಬಹುದು. ಅಕ್ಟೋಬರ್ ಫುಲ್ ಮಂತ್ ಅಲ್ಲಿ ಇರುತ್ತೆ. ಯಾವಾಗ ಡೇಟು ಅನ್ನೋದು ನೀವು ಯಾರು ಪೇ ಮಾಡ್ತೀರಾ ನಿಮಗ್ ಮಾತ್ರ ಡೇಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದು ದರ್ಶನ್ ಸರ್ ಅವರ ಒಂದು, ನಾನು ಕಂಪ್ಲೀಟ್ ಜಾತಕ ವಿಶ್ಲೇಷಣೆ ಮಾಡಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಕೊಟ್ಟಿರೋದು ಸ್ನ್ಯಾಪ್ಶಾಟ್ ಪ್ರಿಡಿಕ್ಷನ್, ಶಾರ್ಟ್ ಅಂಡ್ ಸ್ವೀಟ್, ವೆದರ್ ಹಿ ಇಸ್ ಕಮಿಂಗ್ ಆರ್ ನಾಟ್. ಸೊ ವೆದರ್ ಗುಡ್ ಟೈಮ್ ಆರ್ ಬ್ಯಾಡ್ ಟೈಮ್. ಆಸ್ ಪ್ರೆಸೆಂಟ್ ಹಿ ಇಸ್ ರನ್ನಿಂಗ್ ವೆರಿ ಬ್ಯಾಡ್ ಟೈಮ್. ಸೊ ಹಾಗಾಗಿ ಇಲ್ಲಿ ಅವರ ವಯಸ್ಸುಗಳು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಇನ್ನೇನೇ ಕ್ಲಾಸಸ್ ಬಗ್ಗೆ ಕ್ವೈರೀಸ್ ಇದ್ರೆ ಜಸ್ಟ್ ಮೆಸೇಜ್ ಹಾಕಿ, ನಿಮಗೆ ರಿಪ್ಲೈ ಬರುತ್ತೆ. ಹಾಗೆ ಇದನ್ನ ಪ್ರೆಗ್ನೆಂಟ್ ಲೇಡೀಸ್ ಕಲಿಬಹುದಾ, ಬಾಣಂತಿ ಕಲಿಬಹುದಾ, ಅಥವಾ ವರ್ಕಿಂಗ್ ಅಲ್ಲಿರೋರು ಕಲಿಬಹುದಾ? ಎಸ್, ನೀವು ವರ್ಕಿಂಗ್ ಮಾಡಿ ಅಥವಾ ನೀವು ಕನ್ಸೀವ್ ಇರಿ, ಪ್ರೆಗ್ನೆಂಟ್ ಇರಿ, ಸೊ ಬಾಣಂತಿ ಎಲ್ಲರೂ ಕಲ್ಕೋಬಹುದು. ನಿಮ್ಮ ಮಕ್ಕಳು ಯಾವ ಏಜಲ್ಲಿ ಅಲರ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಬೇಡ, ಸರ್ದು ಚಾರ್ಟ್ ನಾವು ಕ್ಲಿಯರ್ ಮಾಡ್ಬಿಟ್ಟು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರಿಗಾದ್ರೂ 8ನೇ ಮನೆ ರಾಹು ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ 8ನೇ ಮನೆಯಲ್ಲಿ ಒಂದು 4 ಗ್ರಹ ಇರುತ್ತೆ. ಯಾವುದು ಸೂರ್ಯ ಅಮಾವಾಸ್ಯೆ ಹುಟ್ಟಿದಿರೋ ಯಾರಾದ್ರೂ ಅಮಾವಾಸ್ಯೆ ದಿವಸ ಹುಟ್ಟಿರೋರಾದ್ರೆ ಮಿನಿಮಮ್ 3 ಪ್ಲಾನೆಟ್ ಇರುತ್ತೆ. 8ನೇ ಮನೆಯಲ್ಲಿ 4 ಗ್ರಹ ಇರುತ್ತೆ. ಅವ್ರಿಗೆ ಟೆನ್ಷನ್, ನಂಗೆ 8ನೇ ಮನೇಲಿ ಗ್ರಹ ಇದೆ. ಎಸ್ ಇದೆ. ಯಾವಾಗ ಫಲ ಕೊಡುತ್ತೆ, ಯಾವ ತರ ಫಲ ಕೊಡುತ್ತೆ, ಅದು ಸ್ವಂತ ಮನೆನಾ ಇಲ್ವಾ, ಅದು ಆಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 8ನೇ ಮನೆ ರಾಹು ಯಾರಿಗೋ ಇದೆ, ಏಜ್ ಕೊಡ್ತೀವಿ ಈ ಏಜ್ ಅಲ್ಲಿ ಅಂತ ಹೇಳಿ. ಸೊ ನಿಮಗೆ ಗೊತ್ತಾಯ್ತಲ್ಲ, ಓಕೆ 8ನೇ ಮನೆ ರಾಹು ಇರ್ಲಿ ಬಿಡಿ, ತೊಂದ್ರೆ ಏನು. ಆ ಏಜ್ ಅಲ್ಲಿ ನಾವು ಅಲರ್ಟ್ ಆಗಿರ್ಬೇಕು. ಯಾವ್ದು ಯಾವ ಏಜ್, ಅದೇನೆ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗೋದು. ಯಾವ ಏಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು, ಮತ್ತೆ ಆ ಏಜ್ ಯಾವಾಗ ರಿಪೀಟ್ ಆಗುತ್ತೆ.
ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ 27 ವರ್ಷದಲ್ಲಿ ಅವನು ತುಂಬಾ ರಿಚ್ ಇರ್ತಾನೆ. ಫುಲ್ ವೆಹಿಕಲ್ಸು, ಕಾರು ಎಲ್ಲಾನು. 36 ಬರೋಷ್ಟ್ರೊಳಗೆ ಅವನ ಹತ್ರ ₹1 ಇರಲ್ಲ, ಮನೆ ಮಠ ಏನೂ ಇರಲ್ಲ. ಸೊ ಹಾಗಾಗಿ ನೋಡ್ಕೋಬೇಕು ಆ ಏಜು. ಈಗ ನಿಮ್ಗೆ ಮೈನಸ್ ಏಜ್ ಗೊತ್ತಿದ್ರೆ ನೀವು ಪ್ಲಾನ್ ಮಾಡ್ಕೋತೀರಾ. ಬೇರೆಯವ್ರ ಹೆಸರಲ್ಲಿ ಪ್ರಾಪರ್ಟಿ ಮಾಡ್ತೀರಾ ಅಂದ್ರೆ ಹೆಂಡತಿ, ಗಂಡ, ಮಕ್ಕಳು ಇವ್ರ ಕಡೆ ಅಥವಾ ತಾಯಿ ಇವ್ರ ಹೆಸರಲ್ಲಿ. ಅಥವಾ ಇದು ಬ್ಯಾಡ್ ಟೈಮ್ ಬರ್ತಾ ಇದೆ. ಈ ಇಯರ್ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು? ಅದೇ ಗುಡ್ ಇತ್ತು. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಸೆಕೆಂಡ್ ಹೌಸ್ ರಾಹು ಇತ್ತು ಅಂತ ಅನ್ಕೊಳ್ಳೋಣ. ಅದು ಯಾವ ಏಜಲ್ಲಿ ಆಕ್ಟಿವೇಟ್ ಆಗುತ್ತೆ? ಓಕೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಇದು 36ನೇ ವಯಸ್ಸಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ಅನ್ಕೊಳ್ಳೋಣ ಯಾರ್ದಾದ್ರೂ ಚಾರ್ಟ್ ಅಲ್ಲಿ. ಅವಾಗ ಆ ವರ್ಷ ಅವ್ನು ಏನ್ ಮಾಡ್ಬೇಕು? ಸೆಕೆಂಡ್ ಹೌಸ್ ರಾಹು ವೆರಿ ಗುಡ್ ಅಲ್ವಾ? ಫಿನಾನ್ಸ್‌ಗೋಸ್ಕರ. ಸೊ ಇನ್ವೆಸ್ಟ್ ಮಾಡಿ, ಶೇರ್ಸ್‌ಗೆ ಇನ್ವೆಸ್ಟ್ ಮಾಡಿ ಅಥವಾ ಫಿನಾನ್ಸ್ ಮಾಡಿ ಅಥವಾ ಅನ್‌ಲಿಮಿಟೆಡ್ ಮನಿ ಅಕ್ವೈರ್ ಮಾಡ್ಕೊಳ್ಳುವಂತಹ ಯೋಗ ಇರುತ್ತೆ. ಸೊ ಹಾಗಾಗಿ ಇನ್ ಎ ಗುಡ್ ವೇ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಬೆಟ್ ಕಾಯಿನ್ಸ್, ಕ್ಯಾಸಿನೋ, ಲಾಟ್ರಿ ಆ ವಿಚಾರ ನಾನು ಮಾತಾಡ್ತಿಲ್ಲ. ಇನ್ನ ಒಳ್ಳೆ ರೀತಿ. ಸೊ ಈ ವರ್ಷ ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೋದು. ಪ್ರಮೋಷನ್ ಆಗುತ್ತಾ? ಇನ್ಕ್ರಿಮೆಂಟ್ ಆಗುತ್ತಾ? ಬಿಸ್ನೆಸ್ ಅಲ್ಲಿ ಜಾಸ್ತಿ ಗ್ರೋತ್ ಆಗುತ್ತಾ? ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ, ಹೀರೋ ಆಗ್ತೀರಾ, ಹೀರೋಯಿನ್ ಆಗ್ತೀರಾ, ಅಥವಾ ನಿಮ್ಗೆ ಯಾವ ವರ್ಷ ಅವಾರ್ಡ್ ಬರುತ್ತೆ? ಸೊ ನೀವು ಈಗ ಯಾವ್ದಾದ್ರು ಶೋಸ್‌ಗೆ ಅಟೆಂಡ್ ಆಗ್ತಾ ಇದ್ದೀರಾ? ಇದು ನಿಮ್ಗೆ ಪ್ಲಸ್ ಇದೆಯಾ ಈ ವರ್ಷ? ಪ್ರತಿಯೊಂದು ನೋಡ್ಕೊಂಡು ಎಂಟ್ರಿ ಕೊಡ್ಬೇಕಾಗುತ್ತೆ. ಎಲ್ಲಾರು ಎಲ್ಲಾ ವರ್ಷನೂ ವಿನ್ ಆಗೋದಿಲ್ಲ. ಎಲೆಕ್ಷನ್ ಆಗಿರಬಹುದು ಅಥವಾ ಎಕ್ಸಾಮ್ಸ್ ಆಗಿರಬಹುದು. ಸೊ ಹಾಗಾಗಿ ತುಂಬಾ ಜನ IASಗೆ ಟ್ರೈ ಮಾಡ್ತಾನೆ ಇರ್ತೀರಾ. ಯಾವ ಏಜ್ ಅಲ್ಲಿ ಪ್ಲಸ್ ಇದೆ ಆ ಏಜ್ಗೆ ಹೆಚ್ಚು ಫೋಕಸ್‌ನ ಮಾಡಿ. ಮೈನಸ್ ಇದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಸಿಂಪಲ್. ಸೊ ಹಾಗಾಗಿ ಇದಿಷ್ಟು ದರ್ಶನ್ ಸರ್ ಅವರ ಒಂದು ಸ್ನ್ಯಾಪ್‌ಶಾಟ್ ಪ್ರಿಡಿಕ್ಷನ್ಸ್. ಸೊ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕ್ಲಾಸ್‌ಗೆ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ನೋಡ್ತೀರಾ ಬಟ್ ಐ ಡೋಂಟ್ ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರಗಳು. ಧನ್ಯವಾದಗಳು.